ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ, ಭಾಷೆ, ರಾಜ್ಯ, ದೇಶಗಳನ್ನ ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ನಾಯಕರಾಗಿ ಬೆಳೆದಿದ್ದಾರೆ. ಈ ಜಗತ್ತಿನ ಮಹಾಪುರುಷಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಮಾನವ ಕುಲದ ಒಳಿತಿಗಾಗಿ ಒಂದು ಹೋರಾಟವನ್ನ ಮಾಡಿದವರು. ಈಗ ಬಡತನ ಅನ್ನೋದು ಕೇವಲ ದಲಿತ ಕುಟುಂಬದ ಸಮಸ್ಯೆ ಆಗಿಲ್ಲ, ಬಡತನ ಎಲ್ಲ ಜಾತಿಗಳ ಸಮಸ್ಯೆ ಆಗಿದೆ, ಇವತ್ತು ಎಲ್ಲ ಧರ್ಮಗಳ ಸಮಸ್ಯೆ ಆಗಿದೆ. ಪ್ರೀತಿಯ ವೀಕ್ಷಕರಿಗೆ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ, ಹಾರಾ ಮಹೇಶ್ ಅಂತ. ಅವರು BSP ಪಕ್ಷ ಬಹುಜನ್ ಸಮಾಜ್ ಪಾರ್ಟಿಯ ಸ್ಟೇಟ್ ಕೋಆರ್ಡಿನೇಟರ್ ಇದ್ದಾರೆ, ಜೊತೆಗೆ ವಕ್ತಾರರು ಕೂಡ. ಸರ್, ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಮ್ಮ ಒಂದು ಪ್ರಪೋಸಲ್ ಅನ್ನು ಒಪ್ಕೊಂಡು ಬಂದಿದ್ದಕ್ಕೆ. ವೀಕ್ಷಕರೇ, ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾ ತನ್ನ 5ನೇ ವರ್ಷದ ಕಡೆ ಮುನ್ನುಗ್ತಾ ಇದೆ. ಆ ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ ನಾವು ಏಪ್ರಿಲ್ 14ರಿಂದ ಏನು ವಿಶ್ವ 195 ರಾಷ್ಟ್ರಗಳು ನಾಲೆಡ್ಜ್ ಡೇ ಅಂತ ಸೆಲೆಬ್ರೇಟ್ ಮಾಡುತ್ತಲ್ಲ, ಜೊತೆಗೆ ನಾವು ಕೂಡ ನಮ್ಮ ಮೀಡಿಯಾ ಕಡೆ ವತಿಯಿಂದ ಈ ದಲಿತ ವರ್ಗಕ್ಕೆ ಯಾರು ಸಾಧಕರು ಇರ್ತಾರೆ, ಜೊತೆಗೆ ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತವರಿಗೆಲ್ಲ ಒಂದು ವೈಟ್ ಸ್ಕಾಲರ್ ಅವಾರ್ಡ್ ಅನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ. ಅಂತವರು ನೀವು ನಿಮ್ಮ ಏರಿಯಾದಲ್ಲಿ ಯಾರಾದ್ರೂ ಇದೆ, ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಪರದೆ ಹಿಂದೆ ಇವತ್ತಿಗೂ ಇದ್ದು ಸಮಾಜದಲ್ಲಿ ಬರಲಿಲ್ಲ ಅಂದ್ರೆ ಅವರಿಗೆ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ, ನಾವು ರೀಚ್ ಮಾಡಿ ಅವರಿಗೆ ವೈಟ್ ಸ್ಕಾಲರ್ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ನಾವು ಈ ಒಂದು ಇಂಟರ್ವ್ಯೂದಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಬಗ್ಗೆ, ಸರ್ ಅವರ ಬಗ್ಗೆ ಜೀವನ ಕುರಿತು ಮಾತಾಡ್ತಾ ಇದ್ದೇವೆ. ನಿಮಗೆ ಇಲ್ಲೊಂದು ವಿಶೇಷ ಮಾಹಿತಿ ದೊರಕುತ್ತೆ, ಯಾಕೆಂದ್ರೆ ಈ ವ್ಯಕ್ತಿ ಆಳವಾದ ಅಧ್ಯಯನ ಮಾಡಿದ್ದಾರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಮೇಲೆ. ಜ್ಞಾನದ ಸಾಗರನೆ ಅಂತ ಹೇಳ್ಬೋದು. ಸರ್, ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಅವರ ಕಿರುಪರಿಚಯ, ಜೀವನದ ಕಿರುಪರಿಚಯ ತಾವು ಕೊಡ್ಬೋದಾ? ಓಕೆ, ಮೊದಲನೇದಾಗಿ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾ ಬಗ್ಗೆ ಕಂಗ್ರ್ಯಾಚುಲೇಷನ್. 5 ವರ್ಷ ಆಗ್ತಾ ಇದೆ, ಮತ್ತು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಉತ್ತಮವಾದ ಉದ್ದೇಶದ ಕಾರಣಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏಪ್ರಿಲ್ 14ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಸಂದರ್ಭಕ್ಕೆ ವಿಶೇಷ ಎಡಿಷನನ್ನು ಮಾಡುವ ಸಂದರ್ಭದಲ್ಲಿ ಸಂದರ್ಶನಕ್ಕೆ ನಾನು ಬಂದಿರ್ತಕ್ಕಂಥದ್ದು ಭಾಳ ಸಂತೋಷ ಇದೆ, ಹೆಮ್ಮೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು, ಮೊದಲೆಲ್ಲ ಒಂದು ಕಾಲ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೇವಲ ದಲಿತರು ಮಾತ್ರ ಮಾತಾಡುವಂಥದ್ದು, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೇವಲ ಓದಿದವರು ಮಾತ್ರ ಮಾತನಾಡುವಂಥ ಒಂದು ಸಂದರ್ಭ ಇತ್ತು. ಬಟ್ ಇವತ್ತು ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತಿನಾದ್ಯಂತ ಬೆಳೆದು ನಿಂತಿದ್ದಾರೆ ಅಂತ ಹೇಳಿದ್ರೆ, 3ನೇ ತರಗತಿಯ ಮಗುವಿಗೆ ಮೈಕ್ ಕೊಟ್ಟರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ, ಭಾಷೆ, ರಾಜ್ಯ, ದೇಶಗಳನ್ನ ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ನಾಯಕರಾಗಿ ಬೆಳೆದಿದ್ದಾರೆ. ಸಹೋದರ ಕುಲಕರ್ಣಿ ಅವರು ಹೇಳಿದಾಗೆ 195 ರಾಷ್ಟ್ರಗಳನ್ನು ಪ್ರತಿನಿಧಿಸತಕ್ಕಂಥ UNO, ಆ UNO ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ವಿಶ್ವ ಜ್ಞಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ವಿಶ್ವ ನಾಯಕ, ಆದರೆ ಭಾರತದ ಕಣ್ಣಲ್ಲಿ ಇನ್ನೂ ಕೂಡ ಅವರೊಬ್ಬರು ದಲಿತ ನಾಯಕ ಆಗಿದ್ದಾರೆ. ಅದು ಹೋಗಬೇಕಾಗಿದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೇವಲ ಒಂದು ಸಮುದಾಯಕ್ಕೋಸ್ಕರ ಬರೆದವರಲ್ಲ, ಒಂದು ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ. ಇಡೀ ಮಾನವ ಕುಲದ ಒಳಿತಿಗಾಗಿ ಬುದ್ಧರಂತೆ, ಬಸವಣ್ಣನವರಂತೆ, ಸಾಮ್ರಾಟ ಅಶೋಕರಂತೆ, ಈ ಜಗತ್ತಿನ ಮಹಾಪುರುಷಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಮಾನವ ಕುಲದ ಒಳಿತಿಗಾಗಿ ಒಂದು ಹೋರಾಟವನ್ನು ಮಾಡಿದವರು. ತಮ್ಮ ಇಡೀ ಜ್ಞಾನ, ವಿದ್ವತ್ತು, ಪ್ರತಿಭೆ ಎಲ್ಲವನ್ನು ತನ್ನ ಸ್ವಯಂ ಕುಟುಂಬಕ್ಕೆ ಬಳಕೆ ಮಾಡದೆ ಎಲ್ಲವನ್ನು ಸಮಾಜದ ಹಿತಕ್ಕಾಗಿ ಬಳಕೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು, ಅವರು ಕೇವಲ ಮಹಾರಾಷ್ಟ್ರದವರು ಅಂದರೆ ಒಂದು ರಾಜ್ಯಕ್ಕೆ, ಒಂದು ಭಾಷೆಗೆ ಸೀಮಿತ ಮಾಡ್ದಂಗೆ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತು ಕಂಡಂತಹ ಮಹಾಶ್ರೇಷ್ಠ ದಾರ್ಶನಿಕರು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯ ಎಲ್ರಿಗೂ ಗೊತ್ತಿದೆ. ಬಾಲ್ಯ ಜೀವನ ಅವರು ಎಷ್ಟು ಕಷ್ಟಪಟ್ಟು ಕಳೆದ್ರು, ಅವರು ಎಷ್ಟು ವಿದ್ಯಾಭ್ಯಾಸ ಮಾಡುವಾಗ ಎಷ್ಟೊಂದು ಕಷ್ಟಪಟ್ಟರು, ಮನೆಯಲ್ಲಿ ಎಷ್ಟು ಕಷ್ಟ ಇತ್ತು, ಅವರ ಬಡತನ, ಅಸ್ಪೃಶ್ಯತೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈಗ ಸಿನಿಮಾಗಳು ಬಂದಿದೆ, ಧಾರಾವಾಹಿಗಳು ಬಂದಿದೆ, ಪುಸ್ತಕಗಳು ಬಂದಿದೆ, ಮಕ್ಕಳಿಂದ ಹಿಡ್ಕೊಂಡು ಎಲ್ರಿಗೂ ಗೊತ್ತು. ಅದನ್ನು ಮೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯ ಎಲ್ಲರೂ ಕೂಡ ಅನುಭವಿಸಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಎಲ್ರಿಗೂ ಬಡತನ ಇದೆ. ಈಗ ಬಡತನ ಅನ್ನೋದು ಕೇವಲ ದಲಿತ ಕುಟುಂಬದ ಸಮಸ್ಯೆ ಆಗಿಲ್ಲ, ಬಡತನ ಎಲ್ಲ ಜಾತಿಗಳ ಸಮಸ್ಯೆ ಆಗಿದೆ, ಇವತ್ತು ಎಲ್ಲ ಧರ್ಮಗಳ ಸಮಸ್ಯೆ ಆಗಿದೆ. ಮತ್ತು ಜಾತಿಯ ಅವಮಾನ ಕೇವಲ ದಲಿತರಿಗೆ ಮಾತ್ರ ಆಗ್ತಾ ಇಲ್ಲ, ಜಾತಿ ಅವಮಾನ ಆಲ್ಮೋಸ್ಟ್ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ನಂಜನಗೂಡಲ್ಲಿ ಲಿಂಗಾಯತ ಸಮುದಾಯದವ್ರಿಗೆ ದೇವಸ್ಥಾನದ ಬಾವಿಯಲ್ಲಿ ನೀರು ಸೇದಕ್ಕೆ ಬಿಡ್ಲಿಲ್ಲ. ಯಾಕೆಂದ್ರೆ ಲಿಂಗಾಯತರು ನೀವು ಹುಟ್ಟಂಗಿಲ್ಲ, ಯಾಕಂದ್ರೆ ಲಿಂಗಾಯತರು ಕೂಡ ಶೂದ್ರರೇ ಅನ್ನೋ ನಿಟ್ಟಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅಷ್ಟು ಸುಲಭವಾಗಿ ಈ ದೇಶ ಒಪ್ಪಲಿಲ್ಲ. ಒಬ್ಬ ಶೂದ್ರ ಮುದ್ದೆ ಮುರಿಯೋನು ಈ ದೇಶ ಆಳಕ್ಕೆ ಲಾಯಕ್ಕಿದೆಯಾ ಅಂತ ಪ್ರಶ್ನೆಯನ್ನ ಎತ್ತಿದಂಥ ಸಮಾಜ ಇವತ್ತು. ಮತ್ತು
ಎಷ್ಟೋ ಶುದ್ಧ ಸಮುದಾಯಗಳನ್ನ ಇವತ್ತಿಗೂ ದೇವಸ್ಥಾನದಿಂದ ಆಚೆ ನಿಲ್ಲಿಸ್ತಾರೆ. ಕುಲ 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 ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ಬಲ್ಲಿರಾ ಅಂತ ಹೇಳ್ದ ಕನಕದಾಸರನ್ನೇ ಕುರುಬ ಸಮುದಾಯ ಆದರೂ ಕೂಡ ದೇವಸ್ಥಾನದಿಂದ ಆಚೆ ನಿಲ್ಲಿಸಿದ್ರು. ಜಾತಿ ಕಾರಣಕ್ಕೆ ತುಂಬಾ ಅವಮಾನಗಳಾಗಿದೆ. ಬಂಗಾರ ಒಪ್ಪೋರ್ಗೆ ಅವಮಾನಗಳಾಗಿದೆ, ಶೆಡ್ಯೂಲ್ ಟ್ರೈಬರ್ಗೆ ಅವಮಾನ ಆಗುತ್ತೆ, ಬಾಡಿಗೆ ಮನೆ ಕೊಡಲ್ಲ. ಎಳದೂರಲ್ಲಿ ಇತ್ತೀಚೆಗೆ ನಾನು SC ಅಲ್ಲ ST ಅಂತ ಹೇಳ್ತಾರೆ ಪಾಪ ಅವ್ರು. ST SC ಎಲ್ಲ ಒಂದೇ ಕಡೆ, STಗಳಿಗೂ ಮನೆ ಬಾಡಿಗೆ ಕೊಡಲ್ಲ ಅಂದ್ರೆ ST ಸಮುದಾಯನೂ ಕೂಡ ಇವತ್ತು ಜಾತಿ ಕಾರಣಕ್ಕೆ ಅವಮಾನವನ್ನ ಅನುಭವಿಸ್ತಾ ಇದ್ದಾರೆ. ಕೆಲವರು ನಾವು ಸ್ಪೃಶ್ಯ SCಗಳು ಅಂತ ಹೇಳ್ಕೋಬಹುದು, ಆದ್ರೆ ಸ್ಪೃಶ್ಯ SCಗಳಾದ್ರೂ ಬೇರೆಯವ್ರ ಕಣ್ಣಲ್ಲಿ ನೀವು SCಗಳೇ, ದಲಿತರು ಅಂತ ಹೇಳಿ ಅವ್ರನ್ನೂ ಕೂಡ ಅವಮಾನಕ್ಕೊಳಪಡ್ತಾ ಇದ್ದಾರೆ. ಈ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರನ್ನಂತೂ ಧರ್ಮದ ಹೆಸರಲ್ಲಿ ಅವಮಾನಕ್ಕೆ ಒಳಪಡಿಸ್ತಾ ಇದ್ದಾರೆ, ಕ್ರೈಸ್ತರನ್ನ ಧರ್ಮದ ಹೆಸರಲ್ಲಿ ಅವಮಾನಕ್ಕೆ ಒಳಪಡಿಸ್ತಾ ಇದ್ದಾರೆ. ಸೊ ಈ ದೇಶದಲ್ಲಿ ಜಾತಿ ಮತ್ತು ಬಡತನದ ಕಾರಣಕ್ಕೆ ಏನೇನು ಅವಮಾನಗಳು ಆಗಿದೆಯೋ ಎಲ್ಲ ಜಾತಿಗೂ ಇದೆ, ಈ ಎಲ್ಲ ಸಮುದಾಯಗಳಿಗೂ ಅವಮಾನ ಹೋಗ್ಬೇಕು. ಸಾಮಾಜಿಕ ಸಮಾನತೆ ನಾಶ ಆಗ್ಬೇಕು, 2000 ವರ್ಷಗಳಿಂದ ಬೇರೂರ್ಕೊಂಡಿದೆ. ಆರ್ಥಿಕ ಸಮಾನತೆ ನಾಶ ಆಗಬೇಕು, 2000 ವರ್ಷದಿಂದ ಬೇರೂರ್ಕೊಂಡಿದೆ. ಎಲ್ಲ ಸಮುದಾಯಗಳ ಒಳಗಡೆ ಇರತಕ್ಕಂಥ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ 40 ವರ್ಷಗಳ ಕಾಲ ಹೋರಾಟ ಮಾಡಿದ್ರು, ಸಾವಿರಾರು ಪುಟಗಳ ಗಟ್ಟಲೆ ಬರೆದ್ರು. ಮತ್ತು ಅವರ ಇಡೀ ಸಂವಿಧಾನ ಮತ್ತು ಇಡೀ ಸಂಪುಟಗಳು, ಇಡೀ ಭಾಷಣಗಳು ಭಾರತ ದೇಶದ ಪ್ರತಿಯೊಬ್ಬ ಶೋಷಿತನ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ, ಯಾವುದೇ ಜಾತಿ, ಮಧ್ಯಮ ಜಾತಿ, ಕೆಳಜಾತಿ, ಆ ಧರ್ಮ ಈ ಧರ್ಮವನ್ನು ಮೀರಿ ಪ್ರತಿಯೊಬ್ಬರೂ ಕೂಡ ಸಮಾನತೆ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ರೀತಿ ಇಂಟ್ರೊಡಕ್ಷನ್ ಮಾಡೋಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಮುಂದುವರಿದ ಭಾಗ ಸರ್, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಒಂದು ಪಕ್ಷ ತನ್ನ ಸ್ವತ್ತು ತರ ಬಳಸ್ಕೊಡ್ತಾ ಇದೆ, ಇವತ್ತಿಗೂ ಅದು ನಾವು ನೋಡ್ತಾ ಬರ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ಅವರು ನೀವು ಹೇಳಿರೋ ತರ ವಿಶ್ವದಾದ್ಯಂತ ವರ್ಲ್ಡ್ ಲೀಡರ್ ಅವರು ಒಂದು ಹಂತಕ್ಕೆ. ಸೊ ಯಾವುದೇ ಒಂದು ಪಕ್ಷಕ್ಕೆ ಅವರು ಆಸ್ತಿ ತರ ಆಗ್ತಾ ಇದ್ದಾರೆ, ಜೊತೆಗೆ ಅದನ್ನ ಬಳಸ್ಕೊಂಡು ಕೂಡ ಆ ಜನಾಂಗವನ್ನ ಅವರು ಇವತ್ತಿಗೂ ಮೇಲ್ ತರ್ತಾ ಇಲ್ಲ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಅಲ್ಲ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾ ಪಕ್ಷಕ್ಕೂ ಬೇಕಾಗ್ಬಿಟ್ಟಿದೆ. ಹೌದು, ಅವ್ರ ಹೆಸರು ಹೇಳಿದ್ರೆ ಓಟ್ ಬರ್ತದೆ ಅನ್ನೋ ಕಾರಣಕ್ಕೆ ನೀವು ಹೇಳಿದಾಗೆ ನಾನು ಓಪನ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಪೊಲಿಟಿಷಿಯನ್ ಅಂಡ್ ಜನಗಳಿಗೆ ಗೊತ್ತಾಗ್ಬೇಕು. ಈಗ ಕಾಂಗ್ರೆಸ್ ಪಕ್ಷದವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರೀತಿ ಉಕ್ಕಿ ಹರಿಯುತ್ತೆ ಚುನಾವಣೆ ಸಂದರ್ಭದಲ್ಲಿ. ಸೊ ಎಲ್ಲರೂ ಓಟ್ ಹಾಕ್ತಾರೆ ಪಾಪ ಅವ್ರಿಗೆ, ಇವರೆಲ್ಲ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಂತ ಓಟ್ ಹಾಕ್ತಾರೆ. ಬಟ್ ಕಾಂಗ್ರೆಸ್ಗೆ ಓಟ್ ಹಾಕೋದು ದಲಿತರು ಅಥವಾ ಬೇರೆ ಸಮುದಾಯದವರು ಹೊಸದಲ್ಲ, ಸ್ವಾತಂತ್ರ್ಯ ಬಂದಾಗಿಂದ ಅವ್ರಿಗೆ ಓಟ್ ಹಾಕ್ತಾ ಇರ್ತಾರೆ. ಆದ್ರೆ ದಲಿತರ ಜೀವನ ಏನು ಬದಲಾಗಿಲ್ಲ, ಅವರ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳು ಬದಲಾಗಿಲ್ಲ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರ ಎಲ್ಲ ನಡೆಗಳನ್ನ, ಅವರ ಹೋರಾಟವನ್ನ ಖಂಡಾತುಂಡವಾಗಿ ವಿರೋಧಿಸಿ ಹಿಂಸೆ ಕೊಟ್ಟು ಅವ್ರನ್ನ ಸೋಲಿಸಿ, ಅವರ ಇಡೀ ಹೋರಾಟಕ್ಕೆ ಅಡ್ಡಿ ಮಾಡಿದ್ದು ಇದೇ ಕಾಂಗ್ರೆಸ್. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದಿನವೂ ಕೂಡ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗ್ಲಿಲ್ಲ, ಕಾಂಗ್ರೆಸ್ ಪಕ್ಷವನ್ನ ಒಪ್ಪಲಿಲ್ಲ. ಕಾಂಗ್ರೆಸ್ ಅನ್ನ ಉರಿಯೋ ಮನೆ ಅಂತ ಹೇಳಿದ್ರು. ಗಾಂಧೀಜಿಯವರು ಬದುಕಿದ್ದಾಗ್ಲೇನೆ ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಅಂತ ಹೇಳಿ, ಕಾಂಗ್ರೆಸ್ ಮತ್ತು ಗಾಂಧಿ ಅಂಡ್ ಟೀಮ್ ಹೇಗೆ ಮನುಷ್ಯರನ್ನ ಮತ್ತು ಶೋಷಿತ ಸಮುದಾಯಗಳನ್ನ ಓಟಿನ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಕನ್ನಿಂಗ್ ಇವರು, ಎಂತ ನಯವಂಚಕರು ಇವರು ಅಂತ ಹೇಳಿ ಪುಸ್ತಕ ಬರೆದಿದ್ದಾರೆ. ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರೀತಿ ಬಂದದ್ದು ಯಾವಾಗ ಅಂದ್ರೆ, ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರು ಬಹುಜನ ಸಮಾಜ ಪಕ್ಷವನ್ನ ಕಟ್ಟಿದ ಮೇಲೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಕಾಂಗ್ರೆಸ್ ಅವರು ಯಾವತ್ತು ಜೈ ಭೀಮ್ ಅಂತವರಲ್ಲ. ಬಾಬಾ ಸಾಹೇಬ್ ಕಾಂಗ್ರೆಸ್ ಅವರು ಯಾವತ್ತು ಅವರ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟವರಲ್ಲ, ಅವರ ಜಯಂತಿಯನ್ನ ಆಚರಣೆ ಮಾಡಿದವರಲ್ಲ. ಇಲ್ಲಿ ತನಕ 1984 ತನಕನೂ ಅಂಬೇಡ್ಕರ್ ಹೆಸರು ಹೇಳದೇನೆ ಈ ದಲಿತರಿಗೆ ಒಂದು ಬಾಟ್ಲಿ ಹೆಂಡ ಕೊಟ್ಬಿಟ್ರೆ, 10 ರೂಪಾಯಿ ಕೊಟ್ಬಿಟ್ರೆ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ರು. ಅಂಬೇಡ್ಕರ್ ಹೆಸರು ಹೇಳ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಾಗ ಅವ್ರಿಗೆ ಜಾಗ ಕೊಡ್ಲಿಲ್ಲ, ಅವ್ರು ತೀರ್ಕೊಂಡಾಗ ಮೌರ್ನಿಂಗ್ ಮಾಡ್ಲಿಲ್ಲ, ಲೋಕಾಚರಣೆ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಬಹಳ ಕೇರ್ಗೆ ಇಟ್ಕೊಂಡಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೇಲೆ ಪ್ರೀತಿ ಬಂದದ್ದು ಯಾವಾಗ ಅಂದ್ರೆ, ಕಾನ್ಶಿರಾಮ್ ಸಾಹೇಬರು ಜೈ ಭೀಮ್ ಅಂತಾನೆ ಪಕ್ಷ ಕಟ್ಟಕ್ ಶುರು ಮಾಡಿದ್ರು. ಜೈ ಭೀಮ್ ಜೈ ಭಾರತ್ ಅನ್ನೋ ಮಾತನ್ನ ಹೇಳಕ್ ಶುರು ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಓಟ್ ಬರಲ್ಲ ಅಂತ ಇದ್ರಲ್ಲ, ಕಾನ್ಶಿರಾಮ್ ಸಾಹೇಬರು ಅದನ್ನ ತೋರಿಸಿದ್ರು. ಜೈ ಭೀಮ್ ಅನ್ನೋದು ಒಂದು ಹೆಸರಲ್ಲ, ಅದು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಪ್ರತಿಯೊಂದು ಸಮುದಾಯಕ್ಕೂ ಸ್ವಾಭಿಮಾನ ತಂದುಕೊಟ್ಟಂತಹ, ಸೋದರತ್ವ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಒಂದು ಸಿದ್ಧಾಂತ. ಜೈ ಭೀಮ್ ಅನ್ನೋ ಹೆಸರು ಮೇಲೇನೆ ಈ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಜೈ ಭೀಮ್ ಅನ್ನೋ ಪದ ಬಳಕೆ ಮಾಡಕ್ ಶುರು ಮಾಡಿದ್ರು. ಬಾಬಾ ಸಾಹೇಬರ ಫೋಟೋ ಇಟ್ಕೊಂಡು ಪ್ರಚಾರ ಮಾಡಕ್ ಶುರು ಮಾಡಿದ್ರು. ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳೇ ನನ್ನ ಪಕ್ಷದ ಉಸಿರು ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ನನ್ನ ಪಕ್ಷದ ಪ್ರಣಾಳಿಕೆ ಅಂತ ಹೇಳಿದ್ರು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಪೋರ್ಟ್ ಮಾಡಿದವರು
ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಪೋರ್ಟ್ ಮಾಡಿದ್ರು ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಶಾಹು ಮಹಾರಾಜರು, ಮತ್ತೆ ಪೆರಿಯಾರ್, ರಾಮಸ್ವಾಮಿ ನಾಯಕರು, ಇವ್ರು ಯಾರು ದಲಿತರಲ್ಲ. ಎಲ್ಲ ಇತರೆ ಸಮುದಾಯಗಳ ದಾರ್ಶನಿಕರ ಇನ್ಫ್ಲೂಯೆನ್ಸ್ ಇಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಬಹುಜನ ನಾಯಕರಾಗಿ, ರಾಷ್ಟ್ರ ನಾಯಕರಾಗಿ ಬೆಳೆದ್ರು ಅಂತಕ್ಕಂಥ ವಿಚಾರವನ್ನ ಹೇಳ್ಕೊಂಡು, ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಓಟು ಬಹುಜನ ಸಮಾಜ ಪಾರ್ಟಿಗೆ ಶಿಫ್ಟ್ ಆಗ್ತಾ ಇದೆ, ಅದು ನಮ್ಮ ಕಡೆಗೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು BSP ಅವರು ಹೇಳಿದಂಗೆ ನಾವು ಅಂಬೇಡ್ಕರ್ ಅನ್ನೋಣ, ನಾವು ಸಂವಿಧಾನ, ನಾವು ಕೂಡ ಜೈ ಭೀಮ್ ಅನ್ನೋಣ ಅಂತೇಳಿ ಸಂವಿಧಾನ ಬರೀಲೇಬಾರದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು. ಹೌದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹಿಂಸೆ ಕೊಟ್ಟು, 2 ಓಟು ಸಿಗಬಾರ್ದು ಅಂತ ಉಪವಾಸ ಮಾಡಿ ಅಸ್ಪೃಶ್ಯರಿಗೆ ಸಿಕ್ಕಿದಂತ 2 ಓಟ್ಗಳನ್ನ ಕಸ್ಕೊಂಡವರು. ಹಿಂದೂ ರೈಟ್ಸ್ ಬಿಲ್ ಅನ್ನ ಕೂಡ ವಿರೋಧ ಮಾಡಿ, ಹಿಂದೂ ಕೋಡ್ ಬಿಲ್ ನ ವಿರೋಧ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡೋ ತರ ಮಾಡಿದ್ರು. ಬದುಕಿ ಆರಂಭದಿಂದ ಕೊನೆಯ ತನಕನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಅವರ ತತ್ವವನ್ನು, ಅವರ ಸಂವಿಧಾನವನ್ನ ಅಪೋಸ್ ಮಾಡಿದ್ರು. ಈಗ ಬಿಕಾಸ್ ಆಫ್ ಬಹುಜನ್ ಸಮಾಜ್ ಪಾರ್ಟಿ, ಕಾಂಗ್ರೆಸ್ ಅವರು BSP ಏನೋ ಅಂಬೇಡ್ಕರ್ ಬಗ್ಗೆ ಗೌರವ ಇದೆ ಅನ್ನೋ ತರ ನಾಟಕ ಆಡ್ತಾ ಇದ್ರೆ ಅದು ದೊಡ್ಡ ಜನಗಳಿಗೆ ಗೊತ್ತಾಗ್ತಾ ಇದೆ. ಅವರೇ ನಾಟಕ ಆಡಕ್ಕಾಗಲ್ಲ. ಮತ್ತು ಮುಂದುವರೆದಾಗ ನೀವು ಹೇಳಿದಾಗೆ ಈಗ ಅದನ್ನ BJP ಅವರು ಕಾಪಿ ಹೊಡಿತಾ ಇದೆ. ಹೌದು. ಈಗ ನಾವೇನ್ ಕಡಿಮೆ, ಹಂಗಾರೆ ಜೈ ಭೀಮ್ ಅಂದ್ರೆ ನಮ್ಮ ಓಟ್ ಬರುತ್ತೆ ಅನ್ನೋದಾದ್ರೆ ನಾವು ಹೇಳೋಣ ಅಂತೇಳಿ ಈ ಪಾಪ ನಮ್ಮ RSS ಅವರು, BJP ಅವರು ಕೂಡ ಈಗ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕಾರ್ಯಕ್ರಮಗಳಂತೆ ಏನು ಬಾಬಾ ಸಾಹೇಬ್ November 26 ಸಂವಿಧಾನ ದಿನಾಚರಣೆ ಅದಷ್ಟೇ ಅಲ್ಲ, ಬಾಬಾ ಸಾಹೇಬ್ ಬಗ್ಗೆ ಈಗ ಹೊಸ ಡೈಲಾಗ್ಸ್ ಗಳನ್ನ ಶುರು ಮಾಡಿದ್ದಾರೆ. ಈ BJP ಅವರಿಗೆ ಕಾಂಗ್ರೆಸ್ ಅವ್ರಿಗಿಂತ ಈಗ ಜಾಸ್ತಿ ಇದೆ. ಯಾಕಂದ್ರೆ ಅವ್ರು ಅನ್ಕೊಂಡಿದ್ದಾರೆ ದಲಿತರು ಅಂದ್ರೆ ಬಹಳ ಮುಗ್ಧರು, ದಡ್ರು, ಯಾರು ಜೈ ಭೀಮ್ ಅಂತಾರೋ, ಯಾರು ಅಂಬೇಡ್ಕರ್ ಅಂತಾರೋ, ಯಾರು ಸಂವಿಧಾನ ಅಂತಾರೋ ಅವ್ರ ಕಡೆ ವೋಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಕಾಂಶಿರಾಮ್ ಸಾಹೇಬರು ಹೆಂಗ್ ತಯಾರು ಮಾಡಿದ್ದಾರೆ ಇಂಡಿಯಾದ ಬಹುಜನರನ್ನ ಅಂದ್ರೆ, ಜೈ ಭೀಮ್ ಅಂದವರೆಲ್ಲರೂ ಅಂಬೇಡ್ಕರ್ ವಾದಿಗಳಲ್ಲ, ಇಲ್ಲಿ ಶಾಲಾ ಕೊಂಡರೆಲ್ಲರೂ ಅಂಬೇಡ್ಕರ್ ವಾದಿಗಳಲ್ಲ. ಲೀಡರ್ಸ್ ಯಾರು, ಡೀಲರ್ಸ್ ಯಾರು ಅಂತ ನೀವು ಪತ್ತೆ ಹಚ್ಕೊಳ್ಳಿ. ಸ್ಪೆಲ್ಲಿಂಗ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಡೀಲರ್ ಅಂಡ್ ಲೀಡರ್ ಅನ್ನೋದು ಒಂಚೂರು ಎಲ್ಲ ಈ ಕಡೆ ಬಂದು ಡಿ ಆ ಕಡೆ ಹೋಗುತ್ತೆ. ನಮಗೆ ಈಗ ಈ ದೇಶದ ಪ್ರಜ್ಞಾವಂತರಿಗೆ ಎಲ್ಲಿಂದ ಶುರು ಆಗುವಂತ ಲೀಡರ್ ಯಾರು, ಡೀಲಿಂದ ಶುರು ಆಗುತ್ತೆ ಡೀಲರ್ಸ್ ಯಾರು ಅಂತ ಗೊತ್ತಾಗಿದೆ. ಹಾಗಾಗಿ BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಯಾವುದೇ ಅಸಮಾನತೆಯನ್ನ ಗೌರವಿಸಿ ಪ್ರೀತಿಸುವಂತ ಪಕ್ಷಗಳಾಗ್ಲಿ ಅಷ್ಟು ಸುಲಭವಾಗಿ ದಲಿತರನ್ನಾಗ್ಲಿ, ಶೋಷಿತರನ್ನಾಗ್ಲಿ ಈಗ ಯಾಮಾರಿಸುವಂತ ರಾಜಕೀಯ ಅನಕ್ಷರಸ್ಥರಾಗಿಲ್ಲ. ಸೊ ಮುಂದುವರೆದ ಭಾಗ ವೀಕ್ಷಕರೇ, ಅಂಬೇಡ್ಕರ್ ಸರ್ ಅವರು ಒಂದು ಮಾತು ಹೇಳ್ತಾರೆ, ಭಯೋತ್ಪಾದಕತೆ ದೇಶಕ್ಕೆ ಎಷ್ಟು ಅಪಾಯವೋ ಅದೇ ತರ ಭ್ರಷ್ಟಾಚಾರಿಗಳು ಕೂಡ ಅಪಾಯ ಅಂತ. ಇತ್ತೀಚಿನ ದಿನಗಳೆಲ್ಲ ನೋಡ್ತಾ ಇದೀವಿ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಸರ್. ಅದಕ್ಕೆ ನಿಮ್ಮ ಪಕ್ಷ ವತಿಯಿಂದ ಏನೊಂದು ಕ್ಲಾರಿಟಿ ಇದೆ ಅಂದ್ರೆ, ಭ್ರಷ್ಟರಹಿತ ರಾಜಕೀಯ ಹೇಗೆ ಒಂದು ನಿರ್ಮಾಣ ಮಾಡಬಹುದು ನಮ್ಮ ದೇಶದಲ್ಲಿ ಅಂತ? ಒಂದು ಭಯೋತ್ಪಾದನೆ ಮತ್ತು ಭ್ರಷ್ಟಾಚಾರ. ಹೌದು. ಈಗ ಭಯೋತ್ಪಾದನೆ ಅನ್ನೋ ಪದ, ಟೆರರಿಸಂ ಅನ್ನೋ ಪದ ಏನಾಗ್ಬಿಟ್ಟಿದೆ, ಒಂದು ಧರ್ಮಕ್ಕೆ, ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಸಮುದಾಯಕ್ಕೆ ಅಳಿಸಿದ್ದಾರೆ. ಹೌದು. ಯಾರು ಭಯವನ್ನ ಉತ್ಪಾದನೆ ಮಾಡ್ತಾರೋ ಅವರೆಲ್ಲ ಭಯೋತ್ಪಾದಕರೇ. ನಿಜ. ಭಯವನ್ನು ಉತ್ಪಾದನೆ ಮಾಡೋದು. ಈಗ ಈ ದೇಶದಲ್ಲಿ ದೇವರ ಹೆಸರಲ್ಲಿ, ಹೌದು, ಪ್ರತಿನಿತ್ಯ ಜನಗಳಿಗೆ ಭಯವನ್ನ ಉತ್ಪಾದನೆ ಮಾಡಿ, ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಹೌದು, ಸಂಪ್ರದಾಯದ ಹೆಸರಲ್ಲಿ, ಸಂಸ್ಕೃತಿ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಹೌದು, ಲಿಂಗದ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಒಬ್ಬರ ನಡುವೆ ಒಬ್ಬರನ್ನ ಬೆಂಕಿ ಹಚ್ಚಿ ಭಯ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದರಿಂದ ಸಾವು ನೋವುಗಳಾಗ್ತಾ ಇದೆ, ಕೊಲೆಗಳಾಗ್ತಾ ಇದೆ. ಇದನ್ನ ಭಯೋತ್ಪಾದನೆ ಅಂದ್ರೆ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ, ಒಂದು ಜಾತಿಗೆ ಸೀಮಿತ ಆಗಿಲ್ಲ, ಒಂದು ದೇಶಕ್ಕೆ ಸೀಮಿತ ಆಗಿಲ್ಲ. ಭಯೋತ್ಪಾದನೆ ಅನ್ನೋದು ಪ್ರತಿಯೊಂದು ಕಮ್ಯುನಿಟಿ ಒಳಗಡೆನೂ ಕೂಡ ಸೃಷ್ಟಿಯಾಗಿದೆ. ಭಯೋತ್ಪಾದನೆಯ ಬೇರೆ ಬೇರೆ ಆಯಾಮಗಳಿವೆ. ಒಂದು ಕಮ್ಯುನಿಟಿಗೆ ಬ್ರ್ಯಾಂಡ್ ಮಾಡ್ತಕ್ಕಂಥದ್ದಲ್ಲ ಭಯೋತ್ಪಾದನೆ. ಹಾಗಾಗಿ ಅದೇ ವೈಜ್ಞಾನಿಕವಾಗಿ ಬರ್ತಾ ಇದ್ದೇವೆ. ಅದಕ್ಕೆ ಭಯೋತ್ಪಾದನೆನೂ ನಮ್ಮ ದೇಶಕ್ಕೆ ಅಥವಾ ಇಡೀ ಜಗತ್ತಿಗೆ ಮಾರಾಯ. ಹೌದು. ನೀವು ಹೇಳಿದ ಹೆಚ್ಚಿದಂತ ಇನ್ನೊಂದು ಪ್ರಶ್ನೆ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು. ಒಬ್ಬ ಸಾಮಾನ್ಯ ಪ್ರಜೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾನೆ ಸರ್. ಪ್ರತಿಯೊಂದು ಆಫೀಸಲ್ಲಿ ಅವನಿಗೆ ದುಡ್ಡು ಬೇಕು. ನೀವು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು ಅಂದ್ರೆ ಮೇಲೆ ಇರುವಂತ ಸರಿ. ಓಕೆ. ಇದು ಭ್ರಷ್ಟಾಚಾರ ಕೆಳಗಡೆ ನಡೀತಾ ಇಲ್ಲ, ಮೇಲೆಯಿಂದನೇ ನಡೀತಾ ಇದೆ. ನೀವು ಯಾವುದೋ ಒಂದು ಅಧಿಕಾರಿಗಳಿಗೆ ಹೋಗಿ ಕೇಳ್ರಿ, ಸರ್ ನಾನು ಏನ್ ಲಂಚ ತಗೋತೀನೋ ಅದು ನಾನೇ ಇಟ್ಕೊಳ್ಳಲ್ಲ ಸರ್, ನಾನು 50% ನನಗಿಂತ ಮೇಲೆ ರೋಡ್ ಕೊಡ್ಬೇಕು. ಹೌದು. ಅವ್ರು ಅವ್ರಿಗಿಂತ ಮೇಲೆ ರೋಡ್ ಕೊಡ್ಬೇಕು, ಅವ್ರಿಗಿಂತ ಮೇಲೆ. ಅಲ್ಟಿಮೇಟ್ಲಿ ಮೇಲೆ ಇರೋರು ಯಾರು ಅಂದ್ರೆ ಶಾಸಕಾಂಗ. ಪ್ರಧಾನಮಂತ್ರಿ ಭ್ರಷ್ಟಾಚಾರಿ ಆದ್ರೆ, ಹೌದು, ಕೇಂದ್ರ ಸರ್ಕಾರದ ಅಡಿಲ್ ಬರ್ತಕ್ಕಂಥ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರ. ಹೌದು. ಮುಖ್ಯಮಂತ್ರಿ ಭ್ರಷ್ಟಾಚಾರಿ ಆಗಿದ್ರೆ ರಾಜ್ಯ ಸರ್ಕಾರದ ಅಂಡರ್ ಬರ್ತಕ್ಕಂಥ ಎಲ್ಲರೂ ಭ್ರಷ್ಟಾಚಾರಿಗಳು ಆಗುತ್ತಾರೆ. ಎಷ್ಟೋ ಅಧಿಕಾರಿಗಳು ಪಾಪ ನಾನು ಭ್ರಷ್ಟಾಚಾರಿ ಆಗ್ಬಾರ್ದು, ಪೊಲೀಸ್ ಇಲಾಖೆಗೆ ನಾನು ನಿಷ್ಠವಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೀರೋ ಫೀಲ್ ಅಲ್ಲಿ ಬರ್ತಾರೆ. ಪ್ರತಿ IAS ಆಫೀಸರ್, IPS ಆಫೀಸರ್, ಕ್ಲರ್ಕ್, ಪ್ರತಿಯೊಬ್ರು ನಾನು ತುಂಬಾ ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಬರ್ತಾರೆ. ಆದ್ರೆ ಸಿಸ್ಟಮ್ ಅವ್ರನ್ನ ಭ್ರಷ್ಟಾಚಾರಿಗಳನ್ನಾಗಿ ಮಾಡ್ತಾ ಇದೆ. ಸಿಸ್ಟಮ್ ಅಂದ್ರೆ ನಥಿಂಗ್ ಬಟ್ ಪೊಲಿಟಿಷಿಯನ್ಸ್.
ಈ ಪೊಲಿಟಿಷಿಯನ್ಸ್ ಎಲ್ಲಿ ತನಕ ಭ್ರಷ್ಟಾಚಾರಿಗಳಾಗಿರ್ತಾರೋ ಅಲ್ಲಿ ತನಕ ಕಾರ್ಯಾಂಗ ಮತ್ತು ಇತರ ಎಲ್ಲ ಅಂಗಗಳು ಕೂಡ ಭ್ರಷ್ಟಾಚಾರಿ ಆಗಿರ್ತದೆ. ಹಾಗಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂದ್ರೆ ಮತ್ತು ಪೊಲಿಟಿಕಲಿ ಭ್ರಷ್ಟಾಚಾರ ನಿಲ್ಬೇಕು. ಪೊಲಿಟಿಕಲಿ ಮೊದಲನೇ ಭ್ರಷ್ಟಾಚಾರ ಯಾವುದು ಅಂದ್ರೆ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಜನಗಳಿಗೆ ವೋಟ್ ಖರೀದಿ ಮಾಡೋದಿದೆಯಲ್ಲ, ಅದು ಮೊದಲನೇ ಭ್ರಷ್ಟಾಚಾರ. ಹೌದು, ನಿಜ. 2000 ರೂಪಾಯಿಗೆ ಅಸಂವಿಧಾನಿಕ, ಹೌದು, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಮತ್ತು ಅನೈತಿಕ. ಹೌದು, ಮತ್ತು ಅದನ್ನ ಮಾಡಂಗಿಲ್ಲ. ಯಾಕಂದ್ರೆ ಈ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ವೋಟು ಅಂತಕ್ಕಂಥದ್ದು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್. ಹೌದು, ಅದನ್ನ ಖರೀದಿ ಮಾಡೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ದೊಡ್ಡ ಭ್ರಷ್ಟಾಚಾರ. ಅದನ್ನ ಖರೀದಿ ಮಾಡಕ್ ನಿಂತ್ಕೊಳ್ತಾರೆ ಇವರು. ಬಿಜೆಪಿ ಅವರು ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ಯಾವುದೇ ಪಾರ್ಟಿಯವರು ಇರ್ಬೋದು. ಅದನ್ನ ಖರೀದಿ ಮಾಡಕ್ ನಿಂತ್ಕೊಂಡಾಗ ಅವ್ರೇನ್ ಮಾಡ್ತಾರೆ, ಜನ ಮಾರಾಟ ಮಾಡಕ್ ನಿಂತ್ಕೊಳ್ತಾರೆ. ಅವ್ನು ಖರೀದಿ ಮಾಡುವಂತವನು ತಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೋ ಅದನ್ನ ವಾಪಸ್ ಪಡ್ಕೊಳ್ಳೇಬೇಕಾಗುತ್ತೆ. ಪಡ್ಕೊಂಡಾಗ ಅವನ ಅಧಿಕಾರಿಗಳ ಮೇಲೆ ಅಲ್ಲ, ಇಲ್ಲಿ ಎಲ್ಲ ಒಂದ್ ಕಡೆ ಓಟರ್ಸ್ ತಪ್ಪಿರುತ್ತಲ್ಲ ಸರ್, ಅವ್ರು ಏನಕ್ಕೆ ಆ ತರ ಬಲಿ ಆಗ್ಬೇಕು? ಅಲ್ಲ, ಬಲಿ ಅವೇರ್ನೆಸ್ ಇಲ್ಲಲ್ಲ ಈ ಜನಕ್ಕೆ. ಇಲ್ಲಿ ತನಕ ಕಾಂಗ್ರೆಸ್ 55 60 ವರ್ಷ ರೂಲ್ ಮಾಡಿದೆ, ಬಿಜೆಪಿ 15 ವರ್ಷ ರೂಲ್ ಮಾಡಿದೆ. ಜನಗಳಿಗೆ ವೋಟು ಅನ್ನೋದೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್. ಹೌದು, ಇದನ್ನ ಮಾರಾಟ ಮಾಡಬಾರ್ದು. ಯಾರು ಮಾರಾಟ ಮಾಡ್ತೀರಿ, ನಾವು ನಮ್ಮ ಪಕ್ಷದಿಂದ ಬೋರ್ಡ್ ಹಾಕ್ತೀವಿ. ನಾವು ನಮ್ಮ ಪಕ್ಷದ ವತಿಯಿಂದ ಪಂಚಾಯತ್ ಎಲೆಕ್ಷನ್ ಇರಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಇರಲಿ, ನಮ್ಮ ಪಾರ್ಟಿಯಿಂದ ₹1 ಕೊಡಲ್ಲ ಅಂತ ಒಂದು ಬೋರ್ಡ್ ಹಾಕ್ಲಿ. ಎಲ್ಲರೂ ಯಾರು ಹಾಕಲ್ಲ. ಜನ ನೋಡಿ, ಮೋಸ ಮಾಡೋರು ಇರೋ ತನಕ ಮೋಸ ಹೋಗೋರು ಇರ್ತಾರೆ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ, ಖರೀದಿ ಮಾಡೋರು ಇರೋ ತನಕ ಮಾರಾಟ ಆಗ್ತಾರೆ. ಪಾಪ ನಮ್ಮ ಜನಕ್ಕೆ ಏನ್ ಸರ್ ಗೊತ್ತು? ಜನಕ್ಕೆ ಗೊತ್ತಿರೋದೇನು ಗೊತ್ತಾ? ಚುನಾವಣೆ ಅಂದ್ರೆ ಏನು? ನಾಯಕರು ಏನೋ ವೋಟ್ ಚುನಾವಣೆ ಅಂದ್ರೇನು? ಚುನಾವಣೆ ಅಂದ್ರೆ ಹೆಂಡ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ನಾವು ವೋಟ್ ಹಾಕ್ತೀವಿ. ನಮ್ಮ ಬಹುಜನ ಸಮಾಜ ಪಾರ್ಟಿ, ನಾನು ಈ ನಿಮ್ಮ ಚಾನಲ್ ಮೂಲಕ ಓಪನ್ಲಿ ಇರ್ಕಂತೆ, ನಾವು ಪಕ್ಷ ಕಟ್ಟಿದ್ದೇನೆ ಮಾರಾಟವಾಗದ ನಾಯಕ, ಮಾರಾಟವಾಗದ ಕಾರ್ಯಕರ್ತ ಮತ್ತು ಮಾರಾಟವಾಗದ ಮತದಾರರನ್ನ ಸೃಷ್ಟಿ ಮಾಡೋದೇ ನಮ್ಮ ಪಕ್ಷದ ಮೊದಲ ಗುರಿ, ಪರಮ ಗುರಿ. ಹಾಗಾಗಿ ನಾವು ಇಲ್ಲಿ ತನಕ ಪಂಚಾಯತಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಒಬ್ಬ ಮತದಾರನಿಗೂ ಹೆಂಡ ಹಂಚೋ ಕೆಲಸ ಆಗಲಿ, ಹಣ ಹಂಚೋ ಕೆಲಸ ಆಗಲಿ ನಾವು ಮಾಡೋದು. ಒಂದು ಮಾಡೋದು ಪ್ರೂಫ್ ಏನು ಅಂದ್ರೆ, ನೀವು ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಟೈಮಲ್ಲಿ ನೀವು ಹೋದ್ರೆ, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಓಟು ಕೊಡಿ ಒಂದು ನೋಟು ಕೊಡಿ ಅಂತ ಕಾಂಶಿರಾಮ್ ಸಾಹೇಬರು, ನಮ್ಮ ಬಹುಜನ ಸಮಾಜ ಪಾರ್ಟಿಯ ಸಂಸ್ಥಾಪಕರು, ಒಂದು ಕಾನ್ಸೆಪ್ಟ್ ಶುರು ಮಾಡಿ. ಜನನೇ ಓಟ್ ಕೊಟ್ಟು ನೋಟು ಕೊಡಬೇಕು, ಜನನೇ ದುಡ್ಡು ಕೊಡಬೇಕು, ಜನನೇ ಓಟ್ ಹಾಕಿ. BSP ಇರೋದೇ ನಿಮ್ಮ ಬಡತನ ಮತ್ತು ನಿಮ್ಮ ಏನು ಜಾತಿ ವ್ಯವಸ್ಥೆನ ಹೋಗ್ಲಾಡ್ಸಕ್ಕೆ. ನಮ್ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನೀವು ನಮ್ಗೊಂದು ಓಟು ಕೊಡಬೇಕು, ಒಂದು ನೋಟು ಕೊಡಬೇಕು. ನೀವು ರಾಜಕಾರಣಿ ಹತ್ರ ಓಟ್ ಇಸ್ಕೊಂಡ್ರೆ ಅವನು ಗೆದ್ದ ಮೇಲೆ ನಿಮ್ಗೆ ಏನ್ ಹೇಳ್ತಾನೆ, ಎಂದು ಕೆಲಸ ಮಾಡ್ಕೊಡಿದ್ರೆ ನೀವು ಸುಮ್ಮನೆ ಓಟ್ ಹಾಕಿದ್ಯಾ, ದುಡ್ಡಿಗೆ ಓಟ್ ಹಾಕಿದ್ಯಾ, ದುಡ್ಡು ಕೊಟ್ಟಿಲ್ವ ಹೋಗೋದು. ಜನನೇ ದುಡ್ಡು ಕೊಟ್ಟು ₹1 ನಿನ್ ಪಕ್ಷಕ್ಕೆ ₹1 ಕೊಟ್ಟಿದ್ದೀನಿ, ನಿನ್ ಪಕ್ಷಕ್ಕೆ ಒಂದು ಓಟು ಹಾಕಿದ್ದೀನಿ ಅಂದಾಗ ರಾಜಕಾರಣಿಗಳು ಕುತ್ತಿಗೆ ಪಟ್ಟಿರ್ಬೋದು, ನನಗೆ ದುಡ್ಡು ಕೊಟ್ಟಿದ್ದೀನಿ, ನಾನು ಓಟು ಹಾಕಿದ್ದೀನಿ, ನಾನು ಕೆಲಸ ಮಾಡ್ಕೊಡು ಅಂತ ಹೇಳ್ಬೋದು. ನಿಮ್ಗೆ ಆ ಧೈರ್ಯ ಬರಬೇಕು ಅಂದ್ರೆ, ಸ್ವಾಭಿಮಾನ ಬರಬೇಕು ಅಂದ್ರೆ ಓಟನ್ನ ನೀವು ಮಾರಾಟ ಮಾಡ್ಕೊಳ್ಳೋದನ್ನ ನಿಲ್ಸಿ ಅಂತ ಹೇಳಿ ಮಾಡ್ತಾರೆ. ಮಾಯಾವತಿ ಮೇಡಮ್ 4 ಸಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಾಗ ಸುಮ್ಮನೆ ಬಿಜೆಪಿ ಕಾಂಗ್ರೆಸ್ ಮೀಡಿಯಾಗಳು ಅವ್ರನ್ನ ಭ್ರಷ್ಟಾಚಾರಿಯನ್ನು ಅಪಗಂಡ ಮಾಡಕ್ ಹೋಗ್ತಿದೆ. ಓಪನ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಒಂದೇ ಒಂದು ತಾಜ್ ಕಾರಿಡಾರ್ ಅಂತಕ್ಕಂಥ ಒಂದು ವಿಷಯದಲ್ಲಿ ಅವ್ರನ್ನ ಶಿಕ್ಷಕ್ಕೆ ಪ್ರಯತ್ನ ಪಟ್ಟರು. ಆದರೆ CBI ಸುಪ್ರೀಂ ಕೋರ್ಟ್ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತು. ಯಾವ ಭ್ರಷ್ಟಾಚಾರನೂ ಮಾಡಿಲ್ಲ. ಯಾಕೆಂದ್ರೆ ನಾವು ಜನಗಳಿಗೆ ದುಡ್ಡು ಕೊಟ್ಟಿಲ್ಲ, ಜನ ನಮ್ಮಿಂದ ನಿರೀಕ್ಷೆ ಮಾಡೋದು ಸೇವೆ ಮಾತ್ರ. ಅದನ್ನ ಬಹಳ ಅದ್ಭುತವಾಗಿ ಮೇಡಮ್ ಮಾಡಿ ತೋರಿಸಿದ್ದಾರೆ. ನಮ್ಮ ಪಕ್ಷ ಭ್ರಷ್ಟಾಚಾರ ನಮ್ದು ಮೂಲದಲ್ಲೇ ಇಲ್ಲ. ಯಾಕಂದ್ರೆ ನಾವು ಜನಗಳಿಗೆ ಹಣ ಕೊಡಲ್ಲ, ಹೆಂಡ ಕೊಡಲ್ಲ, ನಾವು ಕೂಡ ಹಣ ಮಾಡ್ಲಿಕ್ಕೆ ನಮ್ಮ ಪಕ್ಷ ಇಲ್ಲ. ಸೊ ನೀವು ಹೇಳಿದಂಗೆ ಭ್ರಷ್ಟಾಚಾರ ರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಭ್ರಷ್ಟಾಚಾರ ರಹಿತ ಚುನಾವಣೆಗಳ ಭ್ರಷ್ಟಾಚಾರ ರಹಿತ ಚುನಾವಣೆಗಳ. ಸೊ ಪ್ರಸ್ತುತ ಜೀವಿತ ಈಗಿನ ಕಾಲಘಟ್ಟ ನೋಡಿದ್ರೆ ಅಂಬೇಡ್ಕರ್ ಸರ್ ಅವರು ಹೇಗೆ ಇವಾಗ್ಲೂ ರಿಲೆವೆಂಟ್ ಆಗಿರ್ತಾರೆ ಸರ್ ನಿಮ್ಮ ಪ್ರಕಾರ? ಇವತ್ತಿಗೂ ಹೇಗೆ ಅವ್ರು ರಿಲೆವೆಂಟ್ ಆಗಿದ್ದಾರೆ ಅಂತ? ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗವಾನ್ ಬುದ್ಧ, ಬಸವಣ್ಣ ಇಂಥ ದಾರ್ಶನಿಕರು ಯಾವಾಗಲೂ ರಿಲೆವೆಂಟ್ ಅಲ್ವಾ? ಇವತ್ತಿಗೂ ಕೂಡ ಒಂದು ಹಂಗೇರಿ ಅಂತಕ್ಕಂಥ ಒಂದು ದೇಶದ 2 ಯುವಕರು, ಬೇರೆ ದೇಶದ ಯುವಕರು, ಲೈಬ್ರರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಿ ವಾಪಸ್ ಅವ್ರ ದೇಶಕ್ಕೆ ಹೋಗಿ ಅಲ್ಲಿ ಒಂದು ರೆವಲ್ಯೂಷನ್ ಕ್ರಾಂತಿಯನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಐಕಾನ್ ಆಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ಓದಿರ್ತೀರಿ. ಅಂದ್ರೆ ಭಾರತ ದೇಶಕ್ಕಾಗ್ಲಿ ಜಗತ್ತಿಗಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ರಿಲೆವೆಂಟ್ ಅಂದ್ರೆ ಅವರು ಇಶ್ಯೂ ಬೇಸ್ಡ್ ಮಾತಾಡೋದು. ನೋಡಿ, ಅವರು ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ಮತ್ತು ನ್ಯಾಯ ಇದ್ರ ಮೇಲೆ ಇದರ ಯಾರಿಗೆ ಬೇಡ? ಹೌದು, ಎಲ್ರಿಗೂ ಬೇಕು. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರಬೇಕು. ಹೆಣ್ಣು ಗಂಡು, ಮೇಲ್ಜಾತಿ ಕೆಳಜಾತಿ, ಆ ಧರ್ಮ ಈ ಧರ್ಮ ಅಂತ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರಬೇಕು, ಸಮಾನತೆ ಇರಬೇಕು, ಕ್ವಾಲಿಟಿ ಇರಬೇಕು, ಮತ್ತೆ ಭ್ರಾತೃತ್ವ ಇರಬೇಕು. ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದೇ ಅಂತ ಭ್ರಾತೃತ್ವ ಬರೋದು, ಮತ್ತೆ ನ್ಯಾಯ ಅನ್ನೋದು ಒಂದೇ ಆಗಿರ್ಬೇಕು. ಈ 4 ಆಧಾರ
ಸ್ತಂಭಗಳ ಮೇಲೆ ನಿಂತಿರ್ತಕ್ಕಂಥದ್ದು ಭಾರತ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ನಥಿಂಗ್ ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟದ್ದು. ಪ್ರತಿ ನಲ್ಲಿಯಲ್ಲಿ ನೀರು ಬರೋದ್ರಿಂದ ಹಿಡ್ಕೊಂಡು ಒಬ್ಬ IAS ಆಫೀಸರ್ ಕೆಲಸ ಮಾಡೋದ್ರ ತನಕ ಪ್ರತಿಯೊಬ್ಬರು ಸಂವಿಧಾನದ ಅಡಿನಲ್ಲೇ ಕೆಲಸ ಮಾಡಬೇಕು. ಪ್ರತಿಯೊಬ್ಬರಿಗೂ ಇವತ್ತು ಸಂವಿಧಾನ ರಿಲೆವೆಂಟ್ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಲೆವೆಂಟ್ ಅಂತ. ಎಲ್ಲಿ ತನಕ ಈ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಅನ್ನೋದು ಇರಬೇಕು, ಅಲ್ಲಿ ತನಕನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಆಲ್ವೇಸ್ ರಿಲೆವೆಂಟ್. ನಿಮ್ಮ ಪ್ರಕಾರ ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೆಸೇಜ್ ಇರ್ತದೆ ಅಂಬೇಡ್ಕರ್ ಸರ್ ಜೀವನ ಕುರಿತು? ಸರ್, ಖಂಡಿತ ನಮ್ಗೆ ಬಹಳ ಖುಷಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂದ್ರೆ. ಇಡೀ ಜಗತ್ತಿನ ವಿದ್ಯಾರ್ಥಿಗಳಿಗೆ ಯಾರು ರೋಲ್ ಮಾಡಲ್ ಇದ್ದಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ದಲಿತ ನಾಯಕ ಅಂತ ಹೇಳಿ ದಲಿತರಿಗೆ ಕಟ್ಟಾಕುವಂತಹ ಒಂದು ಅನುವಾದ ಉದ್ದಕ್ಕೂ ನಡ್ಕೊ ಬಂದಿದೆ. ಇದು ಹೋಗ್ಬೇಕು. ಯಾಕೆಂದ್ರೆ ನೋಡಿ, ವಿದ್ಯಾರ್ಥಿಗಳು 18 ಗಂಟೆ ಓದುವಂತಹ ಯಾರಾದ್ರೂ ಒಬ್ಬ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. 18 ಗಂಟೆಗಳ ಕಾಲ ಓದಿಗೆ ತೊಡಗಿಸ್ಕೊಂಡವರು. ಆಮೇಲೆ ಎಂತ ವಿಷಮ ಪರಿಸ್ಥಿತಿ ಇವತ್ತಿನ ವಿದ್ಯಾರ್ಥಿಗಳು, ಎಲ್ಲಾ ಫೆಸಿಲಿಟಿ ಇದ್ರೂ ಕೂಡ ನೆಪಗಳನ್ನ ಹುಡುಕ್ತೀವಿ ನಾವು. ಅಯ್ಯೋ ನಮ್ಗೆ ಬಡತನ, ಓದಕ್ಕಾಗ್ಲಿಲ್ಲ. ಅಯ್ಯೋ ನಮ್ಗೆ ಜಾತಿ ವ್ಯವಸ್ಥೆ, ಅದಕ್ಕೆ ಓದಕ್ಕಾಗ್ಲಿಲ್ಲ. ಅಯ್ಯೋ ನಮ್ಗೆ ಸ್ಕೂಲ್ ದೂರ ಇತ್ತು, ಅದಕ್ಕೆ ಓದಕ್ಕಾಗ್ಲಿಲ್ಲ. ಅಯ್ಯೋ ಏನೇನೋ ನೆಪ ಹೇಳ್ಕೊಂಡು ನಾವು ಓದೋದನ್ನ ತಪ್ಪಿಸ್ತಾ ಇದೀವಲ್ಲ ವಿದ್ಯಾರ್ಥಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇದ್ದಂಥ ವಿಷಮ ಪರಿಸ್ಥಿತಿ ನಿಮ್ಗೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ವಿಷಮ ಪರಿಸ್ಥಿತಿಯಲ್ಲಿ ಶಾಲೆ ಹೊರಗಡೆ ಕೂತ್ಕೊಂಡು ಓದ್ಕೊಂಡು, ಒಂದ್ ಕಡೆ ಬಡತನ, ಒಂದ್ ಕಡೆ ಜಾತಿ ಅವಮಾನ, ಇನ್ನೊಂದು ಕಡೆ ನೀವು ಊಹೆ ಮಾಡಕ್ ಆಗದೆ ಇರ್ತಕ್ಕಂಥ ಮಾನಸಿಕವಾದಂಥ ಜಂಜಾಟದ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ 18 ಗಂಟೆಗಳ ಕಾಲ ಓದ್ತಿದ್ರೆ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಮಾಡೆಲ್ ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಪುಸ್ತಕ ಪ್ರೇಮಿ, ಒಬ್ಬ ಶಿಕ್ಷಣ ಪ್ರೇಮಿ. ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಅಂತ 3 ವರ್ಡ್ಗಳನ್ನ ಕೊಟ್ಟದ್ದು ಇಡೀ ವರ್ಲ್ಡ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಜುಕೇಟ್ ಅಂತಕ್ಕಂಥದ್ದು ಪ್ರತಿಯೊಬ್ರು ಶಿಕ್ಷಿತರಾಗಬೇಕು ಅಂತದ್ದು ಬರೀ ಡಿಗ್ರಿ ಪಡ್ಕೋಬೇಕು ಅಂತ ಅಲ್ಲ. ವಿದ್ಯಾರ್ಥಿ ದೆಸೆಯಿಂದ ಹಿಡ್ಕೊಂಡು ಸಾಯೋ ತನಕ ನಾವು ಯಾವಾಗ್ಲೂ ಜಾಗೃತರಾಗಿರ್ಬೇಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಃ ಆಗಿದ್ದು, ಅದನ್ನೇ ಮೆಸೇಜ್ ಅಂತ ಕೊಟ್ಟರು. ಮತ್ತೆ ಒಬ್ಬ ಪರ್ಸನಲ್ ಲೈಬ್ರರಿ 50,000 ಪುಸ್ತಕಗಳನ್ನ ಇಟ್ಕೊಂಡಿದ್ದಂಥ ಜಗತ್ತಿನ ಇನ್ನೊಬ್ಬ ವ್ಯಕ್ತಿ ಇಲ್ಲ. ನೀವು ಗವರ್ಮೆಂಟ್ ಲೈಬ್ರರಿಗಳಲ್ಲಿ ಲಕ್ಷಾಂತರ ಬುಕ್ ಇರೋದನ್ನ ನೋಡ್ಬೋದು, ಬಟ್ ಜಗತ್ತಿನಲ್ಲಿ ಪರ್ಸನಲ್ ಲೈಬ್ರರಿಯಲ್ಲಿ 50,000 ಪುಸ್ತಕಗಳನ್ನ ಇಟ್ಕೊಂಡಂಥ ಪುಸ್ತಕ ಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಮೇಲೆ ಎಷ್ಟು ಡಿಗ್ರಿಗಳನ್ನ ಪಡ್ಕೊಂಡ್ರು ಅವರು. ಈಗ ನಾವು ಏನ್ ಮಾಡ್ತೀವಿ, ನಂದು ಸೈನ್ಸ್ ಅಷ್ಟಕ್ಕೆ ಸೀಮಿತ, ನಂದು ಕಾಮರ್ಸ್ ಅಷ್ಟಕ್ಕೆ ಸೀಮಿತ, ನಂದು ಆರ್ಟ್ಸ್ ಅಷ್ಟಕ್ಕೆ ಸೀಮಿತ. 3 ಡಿಗ್ರಿ ತಗೋತಿದ್ದಂಗೆ ನಮ್ಗೆಲ್ಲ ಕೊಂಬುಗಳು ಬಂದ್ಬಿಡ್ತವೆ, ಅಲ್ಲಿಗೆ ಓದೋದು ನಿಲ್ಲಿಸ್ಬಿಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ 32 ಪದವಿಗಳನ್ನ ಪಡ್ಕೊಳ್ತಾರೆ. ದೇಶ ವಿದೇಶಗಳಲ್ಲಿ ಅವರು ಸೈನ್ಸು, ಕಾಮರ್ಸು, ನೋಡಿ ಎಕನಾಮಿಕ್ಸ್, ಎಕನಾಮಿಕ್ಸ್ ಅಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್. ಪೊಲಿಟಿಕಲ್ ಸೈನ್ಸ್ ಬಹಳ ಎಕ್ಸ್ಪರ್ಟ್, ಮಾನವಶಾಸ್ತ್ರ ಬಹಳ, ಹಿಸ್ಟೋರಿ, ನೀವು ಯಾವ ಸಬ್ಜೆಕ್ಟ್ ತಗೊಂಡ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಓದುವ ವಿಚಾರದಲ್ಲಿ ಅವ್ರಿಗೆ ಎದುರಾದಂಥ ಸಂದರ್ಭದಲ್ಲಿ ಎದುರಾದಂಥ ಸವಾಲುಗಳನ್ನ, ಅಡ್ಡಿ ಆತಂಕಗಳನ್ನ ಮೀರಿ ಪದವಿಗಳನ್ನ ಪಡ್ಕೊಳ್ತಕ್ಕಂಥದ್ದು. ಸ್ಕಾಲರ್ಶಿಪ್ ಬರ್ತಾ ಇರಲಿಲ್ಲ. ಈ ಇನ್ನೊಬ್ಬ ಮತ್ತೊಬ್ಬ ರಾಜ್ಯದ ಸಪೋರ್ಟ್ ತಗೊಂಡು, ಅದು ದೇಶ ವಿದೇಶಗಳಿಗೆ ಹೋಗಿ ದೊಡ್ಡ ದೊಡ್ಡ ಸಬ್ಜೆಕ್ಟನ್ನ ತಗೊಂಡು ಓದ್ಕೊಂಡು ವಿದ್ಯಾರ್ಥಿಗಳು ಜಾತಿ ತಲೆಯನ್ನು ತೆಗೆದಾಕ್ಬಿಟ್ರಿ. ವಿದ್ಯಾರ್ಥಿಗಳು ಫಸ್ಟು ನಿಮ್ಮ ಜಾತಿನ ತಲೆಯನ್ನು ತೆಗೆದಾಕ್ಬಿಟ್ಟು ನಾವು ಯಾರನ್ನ ಫಾಲೋ ಮಾಡಿದ್ರೆ ನಾವು ಬೆಸ್ಟ್ ಸ್ಟೂಡೆಂಟ್ ಆಗ್ಬೋದು ಅಂದ್ರೆ ಕಣ್ಣು ಮುಚ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋ ಮಾಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನು ಕೂಡ ಜಾತಿ ಹಿನ್ನೆಲೆಯಿಂದ ನೋಡ್ಬೇಡ್ರಿ. ನೀವು ಜಾತಿ ಹಿನ್ನೆಲೆಯಿಂದ ನೋಡಿದ್ರೆ ಕಳ್ಕೊತೀರಿ, ನಷ್ಟ ಆಗುತ್ತೆ ನಿಮಗೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಧನೆ ಏನು, ಅವ್ರ ಮಾರ್ಗ ಏನು, ಒಂದು ಸಣ್ಣ ಕಪ್ಪು ಚುಕ್ಕಿನ ಅವ್ರ ಜೀವನದಲ್ಲಿಲ್ಲ, ಒಂದು ಸಣ್ಣ ಕೆಟ್ಟ ಆಲೋಚನೆ ಮಾಡಿಲ್ಲ. ಶತ್ರುಗಳು ಕೂಡ ಪ್ರೀತಿ ಮಾಡೋ ರೀತಿಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ರು ಅಂತ ಹೇಳಿದ್ರೆ, ಒಂದು ಕಡೆ ವ್ಯಕ್ತಿತ್ವ ತಗೊಳ್ಳಿ, ಅವರ ಪ್ರತಿಭೆ ತಗೊಳ್ರಿ, ಅವರ ಜ್ಞಾನ ತಗೊಳ್ರಿ, ಅವರ ಸಾಧನೆ ತಗೊಳ್ರಿ, ಅವರ ಮಾರ್ಗ ತಗೊಳ್ರಿ, ಯಾವುದ್ರಲ್ಲೂ ಕೂಡ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿತ್ವ ಬಾಬಾ ಸಾಹೇಬ್ರದಾಗಿರೋದ್ರಿಂದ ಬಾಬಾ ಸಾಹೇಬ್ರನ್ನ ಜಾತಿ ಹಿನ್ನೆಲೆಯಿಂದ ನೋಡೋದನ್ನ ಬಿಟ್ಟು ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಶಿಕ್ಷಿತ ಪ್ರಬುದ್ಧ ವ್ಯಕ್ತಿಯಾಗಿ ನೀವು ನೋಡೋದೇ ಆದ್ರೆ ಉತ್ತಮವಾದಂಥ ವಿದ್ಯಾರ್ಥಿಗಳಾಗ್ತೀರಿ, ಈ ದೇಶಕ್ಕೆ ಕೊಡುಗೆ ಕೊಡುವಂಥ ಉತ್ತಮವಾದಂಥ ನಾಗರಿಕರಾಗ್ತೀರಿ. ಹಾಗಾಗಿ ನಿಮ್ಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು ಎಗೇನ್ ಸಂವಿಧಾನದ ಕಾರಣಕ್ಕೆ ಸೌಲಭ್ಯಗಳು ಸಿಕ್ಕಿದೆ, ಅದನ್ನ ಬಳಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾದರಿಯಲ್ಲಿ ಇಟ್ಕೊಂಡು ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಸಕ್ಸಸ್ಫುಲ್ ಆಗಿ ಮಾಡಿ ಅಂತ ಹೇಳಿ ನಾನು ಈ ಮೂಲಕ ವಿದ್ಯಾರ್ಥಿ ಕೊನೆಯ ಘಟ್ಟದಲ್ಲಿದ್ದೀವಿ ವೀಕ್ಷಕರೇ. ಇವಾಗ ಸರಿ, ಸಣ್ಣ ನುಡಿಯಲ್ಲಿ ಹೇಳ್ಬೇಕಾದ್ರೆ ಈ ಜಾತಿ ಒಳ ಮೀಸಲಾತಿ ಜಗಳ ಇತ್ತೀಚೆಗೆ ರಾಜ್ಯದಲ್ಲಿ ತುಂಬಾ ಮಾತಾಡ್ತಾ ಇದೆ, ಅಂದ್ರೆ ಎಡಪಂಥಿ ಬಲಪಂಥಿ ಅಂತ. ಅದಕ್ಕೆ ನಿಮ್ಮ ಒಪಿನಿಯನ್ ಏನು ಸರ್? ಇದು ಏನಕ್ಕೆ ಈ ತರ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಕರ್ನಾಟಕದಲ್ಲಿ ಇದು ಬಹಳ ಬರ್ನಿಂಗ್ ಇಶ್ಯೂ ನಡೀತಾ ಇದೆ. 27ನೇ ತಾರೀಕು ಏನೋ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳ್ತಾರೆ. ಬ್ರದರ್, ಇದು ಒಳ ಮೀಸಲಾತಿ ಅಂತಕ್ಕಂಥದ್ದು ಸಮುದಾಯಗಳನ್ನ ಒಡಿಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಗುಮ. ಕ್ಲಿಯರ್ ಕಟ್ ಇದೆ. ಆದ್ರೆ ಒಳ ಮೀಸಲಾತಿಯ ಉದ್ದೇಶ ಒಳ್ಳೇದಿದ್ರೆ
ಅದನ್ನ ಇಮಿಡಿಯೇಟ್ ಆಗಿ ಜಾರಿ ಮಾಡ್ಲಿ ಅಂತ ಹೇಳ್ತೀನಿ. ಇವ್ರ ಉದ್ದೇಶ ಒಳ್ಳೇದಿದೆ, ಆದ್ರೆ ಈ ಆಳುವ ಸರ್ಕಾರಗಳ ಉದ್ದೇಶ ಸಮುದಾಯಗಳನ್ನ ಒಡೆಯೋ ನಿಟ್ಟಲ್ಲಿ ಇದೆಯೋ ಹೊರತು ಈ ಸಮುದಾಯಗಳನ್ನ ಉದ್ಧಾರ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಇಲ್ಲ. ಇದ್ದಿದ್ರೆ ಎಷ್ಟೊತ್ತಾಗಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕಾಗಿತ್ತು. 35 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. 35 ವರ್ಷಗಳಲ್ಲಿ ಕಾಂಗ್ರೆಸ್ ಆಳ್ವಿಕೆ ಮಾಡಿದೆ, ಬಿಜೆಪಿ ಆಳ್ವಿಕೆ ಮಾಡಿದೆ, JDS ಆಳ್ವಿಕೆ ಮಾಡಿದೆ. ಯಾಕೆ ಇವರು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ? ಹೌದು. ಹಾಗಾದ್ರೆ ಇವ್ರ ಉದ್ದೇಶ ಏನು? ಒಳ ಮೀಸಲಾತಿ ಗುಮ್ಮ 35 ವರ್ಷದಿಂದ ಇದೆ ಅಂದಾಗ ಅದು ಒಂದು ಜಾತಿಯ ಪರ, ಒಂದು ಜಾತಿ ವಿರುದ್ಧ, ಒಂದು ಜಾತಿಯ ಪರ, ಒಂದು ಜಾತಿ ವಿರುದ್ಧ ಅಂತೇಳಿ 35 ಇಯರ್ಸ್ ಇಂದ ಸತಾಯಿಸ್ಕೊಂಡು ಬಂದು ಸಮುದಾಯಗಳ ನಡುವೆ ಬಿರುಕು ಕಂದಕ ಆಗ್ಬೇಕು, ಒಬ್ಬರು ಮುಖೊಬ್ಬರು ನೋಡಕ್ ಆಗ್ಬಾರ್ದು. ಈ ರೀತಿಯ ಒಂದು ಕಂದಕವನ್ನ ಸೃಷ್ಟಿ ಮಾಡ್ಲಿಕ್ಕೆ ಮಾಡಿದ್ದಾರೆ. ಆದ್ರೆ ಒಳ ಮೀಸಲಾತಿಯ ಉದ್ದೇಶ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋದಾದ್ರೆ, ಒಳ ಮೀಸಲಾತಿಯ ಉದ್ದೇಶ ನಾವು ಬಹುಜನ ಸಮಾಜ ಪಾರ್ಟಿಯವರು ಓಪನ್ ಆಗಿ ಹೇಳ್ತೀವಿ. ಕಾನ್ಶಿರಾಮ್ ಸಾಹೇಬರು ಪಕ್ಷವನ್ನ ಕಟ್ಟಿದ್ದು ಜಿಸ್ನಿ ಸಂಖ್ಯೆ ಬಾರಿ ಉಸ್ಕಿ ಉತ್ನಿ ಭಾಗ್ಯದಾರ, ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆಯೋ ಅಷ್ಟಷ್ಟು ಅಧಿಕಾರದಲ್ಲಿ ಪಾಲು ಸಿಗಬೇಕು. ಕುವೆಂಪುರವರ ಆದರ್ಶ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಇದೇ ನಿಮ್ಮ ಉದ್ದೇಶ ಆದ್ರೆ ಒಳ ಮೀಸಲಾತಿಯನ್ನ 35 ವರ್ಷ ಹೋರಾಟ ಶುರುವಾದಾಗಲೇ ಜಾರಿ ಮಾಡ್ಬೇಕಲ್ಲ, ಬೇಡ. ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟು ಎಷ್ಟು ತಿಂಗಳಾಯ್ತು? ಹೌದು, 1.5 ವರ್ಷ ಆಯ್ತು. 1.5 ವರ್ಷದ ತನಕ ನೀವು ಯಾಕೆ ಡಿಲೇ ಮಾಡ್ಕೊಂಡು ಬರ್ತಾ ಇದ್ರಿ ಅಂದ್ರೆ, ಆದಷ್ಟು ಈ ಸಮುದಾಯಗಳು ಹೊಡೆದೋಗಿದ್ದಾವೆ. ಕೊಲೆಯ ಮಾದಿಗ ಅನ್ನುವಂಥ ಕಂದಕ ಜಾಸ್ತಿ ಆಗ್ಲಿ, ಲಂಬಾಣಿ, ಬೋವಿ, ಕೊರಮ, ಕೊರಚಗಳ ನಡುವೆ ಕಂದಕಗಳು ಜಾಸ್ತಿ ಆಗ್ಲಿ, ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನ. ಈಗ ಒಳ ಮೀಸಲಾತಿಯನ್ನ ಕೊಡಬೇಕಾಗಿರೋದು ಸರ್ಕಾರ. ಹೌದು, ಒಳ ಮೀಸಲಾತಿಯ ರೋಸ್ಟರ್ ಬಿಂದನ ಸರಿ ಮಾಡ್ಬೇಕಾಗಿರೋದು ಸರ್ಕಾರ. ಆದ್ರೆ ಗಲಾಟೆ ನಡೀತಾ ಇರೋದು ಯಾರ ನಡುವೆ ಅಂದ್ರೆ, ಒಂದು ಸಮುದಾಯ ವರ್ಸಸ್ ಇನ್ನೊಂದು ಸಮುದಾಯ. ಇದು ಕ್ಲಿಯರ್ ಕಟ್ ಆಗಿದೆ. ಸರ್ಕಾರ ತನ್ನ ನಾಟಕೀಯ ಗುಣಗಳಿಂದ, ನಯವಂಚಕತನದಿಂದ ಸಮುದಾಯಗಳನ್ನ ಎತ್ತಿ ಕಟ್ಟೋ ಕಾರಣಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಡಿಲೇ ಮಾಡ್ತಾ ಸಮುದಾಯದ ನಡುವೆ ಕಂದಕವನ್ನು ಸೃಷ್ಟಿ ಮಾಡ್ತಾ ಇದೆ. ಬಹುಜನ ಸಮಾಜ ಪಾರ್ಟಿ ಇದನ್ನ ಖಂಡಿಸುತ್ತೆ. ನಿಮಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಕೊಡಬೇಕು ಅನ್ನೋದು ಕಾಂಗ್ರೆಸ್ಸಿನ, ಬಿಜೆಪಿ ಅಥವಾ ಇತರೆ ಪಕ್ಷಗಳಿಗೆ ನಿಮ್ಮ ಉದ್ದೇಶ ಆಗಿದ್ರೆ ಇಷ್ಟೊತ್ತಾಗಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಾ ಇದ್ರಿ. ಹಾಗಾಗಿ ಒಳ ಮೀಸಲಾತಿ ಅನ್ನೋದು ಖಂಡಿತ ಜಾರಿ ಮಾಡಲ್ಲ. ಅಕಸ್ಮಾತ್ ಜಾರಿ ಮಾಡಿದ್ರು ಒಂದು ಸಮುದಾಯಕ್ಕೆ ಲಾಭ, ಇನ್ನೊಂದು ಸಮುದಾಯಕ್ಕೆ ನಷ್ಟ ಅಂತ ಬಂದೇ ಬರುತ್ತೆ. ಯಾರು ಅನ್ಯಾಯಕ್ಕೊಳಗಾಗ್ತವ್ರು ಮತ್ತೆ ಬೀದಿಗಿಳಿತಾರೆ, ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಇದು ನಿರಂತರವಾಗಿ ಸಮುದಾಯಗಳನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾದ ಉದ್ದೇಶ. ಇದಾಗಿತ್ತು ಅಂಬೇಡ್ಕರ್ ಜಿ ಅವರ ಬಗ್ಗೆ ಜೀವನ ಕುರಿತು ಚರ್ಚೆ, ಜೊತೆಗೆ ಒಳ ಮೀಸಲಾತಿ ಚರ್ಚೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಸಂದೇಶ. ಸೊ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ತಮಗೆ ಧನ್ಯವಾದಗಳು ರಮೇಶ್ ಅವರೇ. ಅದು ಇದಾಗಿತ್ತು ವೀಕ್ಷಕರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮುಖಾಂತರ ನಿಮ್ಮ ಇನ್ನೂ ವಿಚಾರಧಾರೆಗಳಿದ್ರೆ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತಾ ಇದ್ದೀವಿ. ಧನ್ಯವಾದ.